ನಮಸ್ಕಾರ ಸ್ನೇಹಿತರೆ, ವಿಲೇಜ್ ಡಿಸ್ಕವರೀಸ್ಗೆ ಸ್ವಾಗತ. ಇವತ್ತು ನಾವು ಬೈಕಿನ ಮೊಬೈಲ್ ಹೋಲ್ಡರ್ ಅನ್ಬಾಕ್ಸಿಂಗ್ ಮತ್ತು ಇನ್ಸ್ಟಾಲೇಷನ್ ಮಾಡುವ. ಇದು ಅಮೆಝಾನಲ್ಲಿ ತರಿಸಿದ್ದು ಬೋಬೋ BM14 ಅಂತ ಬೈಕ್ ಫೋನ್ ಹೋಲ್ಡರ್. ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ, ಏನೆಲ್ಲ ಪಾರ್ಟ್ಸ್ ಇದೆ ಅಂತ ನೋಡೋಣ. ಒಳಗಡೆ ಒಳ್ಳೆ ಪ್ಯಾಕೇಜ್ ಮಾಡಿ ಕೊಟ್ಟಿದ್ದಾರೆ. ಈಗ ಫಸ್ಟು ಪಾರ್ಟ್ಸ್ ಬಂದುಬಿಟ್ಟು ಇದರದ್ದು ಮೊಬೈಲ್ ಹೋಲ್ಡರಿದ್ದು ಮೇನ್ ಯೂನಿಟ್. ಒಳ್ಳೆ ಸ್ಟ್ರಾಂಗ್ ಆಗಿದೆ, ಸಾಲಿಡ್ ಆಗಿದೆ, ಒಳ್ಳೆ ಕ್ವಾಲಿಟಿ ಇದೆ. ನೆಕ್ಸ್ಟು ಬೋಬೋರವ್ರದ್ದು ವ್ಯಾರಂಟಿ ಕಾರ್ಡ್, VIP ಕಾರ್ಡ್ ಒಂದು ಕೊಟ್ಟಿದ್ದಾರೆ ಬಾಕ್ಸಲ್ಲಿ. ಬೋಬೋ ಕೇರ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಇದೊಂದು ಹ್ಯಾಂಡಲ್ ಬಾರ್ ಬಕಲ್ ಸ್ಪೇಸರ್, ಪ್ಲಾಸ್ಟಿಕ್ ಸ್ಪೇಸರ್ 2 ಕೊಟ್ಟಿದ್ದಾರೆ. ಎಲ್ಲಂಕಿ, ಹ್ಯಾಕ್ಸ್ಕಿ ಅಂತ ಹೇಳ್ತಾರೆ, ಎಲ್ಲಂಕಿ ಅಂತ ನಾವು ಹೇಳ್ತೇವೆ. ಇದೊಂದು ಮೆಟಲ್ ಬಕಲ್, ಹ್ಯಾಂಡಲ್ ಬಾರ್ ಮೌಂಟ್ ಮಾಡಲು. ಅದಕ್ಕೆ ಪ್ಲಾಸ್ಟಿಕ್ ಸ್ಪೇಸರ್ ಇದೆ ಗ್ರಿಪ್ಪಿಗೆ. ಆಮೇಲೆ ಒಂದು ಟಿಶ್ಯೂ ಟೇಪ್ ಕೊಟ್ಟಿದ್ದಾರೆ, ಅದು ಗ್ರಿಪ್ಪಿಗೆ, ಮೆಟಲ್ ಬಕಲ್ ಒಳಗಡೆ ಹಾಕೋಕ್ಕೆ. ಬೇರೆ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ಬಾಕ್ಸಲ್ಲಿ. ಒಂದು ಸೈಡ್ ಮಿರರ್ ಮೌಂಟ್. ಇದು ನಾವು ಯೂಸ್ ಮಾಡಲ್ಲ ಬೈಕಿಗೆ, ನಾವು ಹ್ಯಾಂಡಲ್ ಬಾರಿಗೆ ಇನ್ಸ್ಟಾಲೇಷನ್ ಮಾಡೋಣ. ಮಿರರ್ಗೆ ಬೇಕಿದ್ರೆ ಮಿರರ್ ಅಲ್ಲಿ ಇನ್ಸ್ಟಾಲೇಷನ್ ಮಾಡ್ಬೋದು. ಹಾಗೆ ಒಂದು ಬೋಬೋ ಕೀ ಬಚ್ ಕೊಟ್ಟಿದ್ದಾರೆ. ಈಗ ಹೇಗೆ ಇನ್ಸ್ಟಾಲ್ ಮಾಡೋಣ ಅಂತ ನೋಡೋಣ. ಫಸ್ಟಿಗೆ ಈ ಮೆಟಲ್ ಬಕಲ್, ಹ್ಯಾಂಡಲ್ ಬಾರ್ ಮೌಂಟ್ ಮಾಡುವ ಮೆಟಲ್ ಬಕಲ್ ಇದೆ. ಅದರ ಜೊತೆ 2 ಪ್ಲಾಸ್ಟಿಕ್ ಸ್ಪೇಸರ್ ಇದೆ, ಒಂದು ಚಿಕ್ಕದಿದೆ, ಒಂದು ದೊಡ್ಡದಿದೆ. ಅದನ್ನು ಹ್ಯಾಂಡಲ್ ಬಾರಲ್ಲಿ ಎಲ್ಲಿ ಬೇಕು ಅಲ್ಲಿ ಇಟ್ಬಿಟ್ಟು ನೋಡಬೇಕು. ಇದು ದೊಡ್ಡದಿದೆ, ಇನ್ನೊಂದು ಚಿಕ್ಕ ಸ್ಪೇಸರ್ ಇದೆ, ಅದು ಸರಿಯಾಗಿ ಕೂರುತ್ತೆ. ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ. ಇದರಲ್ಲಿ ಏನು ಗ್ಯಾಪ್ ಏನಿಲ್ಲ, ಒಳ್ಳೆ ಗ್ರಿಪ್ ಇದೆ, ಸರಿಯಾಗಿ ಕೂರುತ್ತೆ. ಇದನ್ನು ಈಗ ಈ ಮೆಟಲ್ ಬಕಲಲ್ಲಿ ಒಳಗಡೆ ಇಟ್ಟು ಅದನ್ನು ಹ್ಯಾಂಡಲ್ ಬಾರಿಗೆ ಹಾಕ್ಕೊಳ್ಬೇಕು. ನಿಮಗೆ ಎಲ್ಲಿ ಬೇಕು ಅಲ್ಲಿ ಇದನ್ನು ಹಾಕ್ಕೊಳ್ಬೋದು, ಈ ಮೆಟಲ್ ಬಕಲನ್ನು. ಇವಾಗ ಈ ಮೆಟಲ್ ಬಕಲನ್ನು ಹ್ಯಾಂಡಲ್ ಬಾರಿಗೆ ಎಲ್ಲಿ ಬೇಕೋ ಅಲ್ಲಿ ಹಾಕಿ ಟೈಟ್ ಮಾಡ್ಕೊಳ್ಬೇಕು. ಸ್ಕ್ರೂ ಇದೆ ಇದರಲ್ಲೊಂದು, ನಿಮಗೆ ಎಲ್ಲಿ ಬೇಕು ಅಲ್ಲಿ. ನಾನು ಮಿರರ್ ಸೈಡ್ ಹತ್ರ ಮೌಂಟ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಸ್ಪೇಸರ್ ಕೆಳಗಡೆ ಗ್ರಿಪ್ಪಿಗೆ ಇಟ್ಕೊಳ್ಬೇಕು. ಪ್ಲಾಸ್ಟಿಕ್ ಸ್ಪೇಸರ್ ಇದೆ, ಅದನ್ನು ಒಳಗಡೆ ಹಾಕಿಬಿಟ್ಟು ಟೈಟಾಗಿ ಸ್ಕ್ರೂ ಹಾಕಬೇಕು. ಇವಾಗ ಸ್ಕ್ರೂವನ್ನು ಟೈಟ್ ಮಾಡ್ಕೊಳ್ಬೇಕು. ಮ್ಯಾಕ್ಸಿಮಮ್ ಟೈಟ್ ಮಾಡ್ಕೊಳ್ಬೇಕು, ಅಂದರೆ ಗಾಡಿ ಹೋದಾಗ ವೈಬ್ರೇಷನ್ ಆಗುತ್ತಲ್ಲ, ಬೈಕ್ ಹೋದಾಗ ವೈಬ್ರೇಷನ್ ಆಗುವಾಗ ಏನು ಮೊಬೈಲು ಬೀಳಬಾರ್ದು. ಅದಕ್ಕೋಸ್ಕರ ಎಷ್ಟು ಆಗುತ್ತೆ ಅಷ್ಟು ಟೈಟ್ ಮಾಡ್ಕೊಳ್ಬೇಕು ಎಲ್ಲಂಕಿ ಸಹಾಯದಿಂದ.
ಚೆನ್ನಾಗಿ ಟೈಟ್ ಮಾಡಿಕೊಳ್ಬೇಕು. ಮತ್ತು ನಿಮಗೆ ಯಾವ ಪೊಸಿಷನಿಗೆ ಬೇಕು ಆ ರೀತಿ ಇಟ್ಕೊಂಡು ಹೆಚ್ಚು ಟೈಟ್ ಮಾಡಬೇಕು. ಇದರಲ್ಲಿ ಸ್ವಲ್ಪ ಎಲ್ಲಂಕಿ ಹಾಕಿ ಟರ್ನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಸ್ಪೇಸ್ ಇಲ್ಲ ಅದಕ್ಕೆ. ಆದಷ್ಟು ಟೈಟ್ ಮಾಡಿ ಯಾವ ಪೊಸಿಷನ್ ಬೇಕೋ ಆ ಪೊಸಿಷನಲ್ಲಿ ಇಟ್ಟು ಫುಲ್ ಟೈಟ್ ಮಾಡಿಕೊಳ್ಬೇಕು. ಈಗ ಫುಲ್ ಟೈಟ್ ಆಗಿದೆ. ಇವಾಗ ಮೇನ್ ಯೂನಿಟ್ ಇದನ್ನು ಇದಕ್ಕೆ ಫಿಕ್ಸ್ ಮಾಡಿಕೊಳ್ಬೇಕು. ಅದನ್ನು ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ಅಂತ, ಅದರ ಹಿಂದ್ಗಡೆ ಒಂದು ತಿರುಗಿಸುವಂಥ ಪ್ಲಾಸ್ಟಿಕ್ ಇದಿದೆ. ಅದನ್ನು ನಾವೇನು ಹ್ಯಾಂಡಲ್ ಬಾರ್ ಮೌಂಟಿಗೆ ಹಾಕ್ಕೊಳ್ಬೇಕು. ಆಮೇಲೆ ಇದನ್ನು ಪ್ರೆಸ್ ಮಾಡಿಕೊಳ್ಬೇಕು. ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡಿದಾಗ ಒಳಗಡೆ ಕೂರುತ್ತೆ ಅದು. ಆಮೇಲೆ ಇದನ್ನು ಟೈಟ್ ಮಾಡಿಕೊಳ್ಬೇಕು. ಚೆನ್ನಾಗಿ ಟೈಟ್ ಮಾಡಿ. ಇವಾಗ ನಿಮಗೆ ಯಾವ ಪೊಸಿಷನ್ಗೆ ಬೇಕೋ ಆ ಪೊಸಿಷನ್ಗೆ ಅದನ್ನು ಹೋಲ್ಡರನ್ನ ತಿರುಗಿಸ್ಬೋದು. ಆಮೇಲೆ ಇದರ ಸೈಡಿಗೆ ಒಂದು ಅಡ್ಜಸ್ಟ್ಮೆಂಟ್ ಇದ್ದಿದೆ. ಆಮೇಲೆ ಮೊಬೈಲ್ ಇಟ್ಟು ಅದನ್ನು ಸ್ವಲ್ಪ ಟೈಟ್ ಮಾಡಿ ಈ ಥರ ಈ ಕಡೆ ಒಂದು ಕ್ಲಿಪ್ ಥರ ಇದೆ, ಅದನ್ನು ಲಾಕ್ ಮಾಡಿದರೆ ಟೈಟ್ ಆಗುತ್ತೆ. ಈಗ ನೋಡಿ, ಮೊಬೈಲ್ ಹೋಲ್ಡ್ರು ಫಿಕ್ಸ್ ಆಗಿದೆ. ಇವಾಗ ನೋಡಿ, ಸಾಲಿಡ್ ಆಗಿ ಫಿಕ್ಸ್ ಆಗಿದೆ. ಒಳ್ಳೆ ಲುಕ್ ಕೂಡ ಇದೆ ಬೈಕಿಗೆ. ಆರಾಮದಲ್ಲಿ ನೀವು